ಇದ್ಯಾಕೆ ಅಳಿಮಯ್ಯ ಇನ್ನೂ ಬಂದಿಲ್ಲ? ಅಳಿಮಯ್ಯ, ಓ ಅಳಿಮಯ್ಯ ಇಲ್ಲೇ ಬರ್ತಿದ್ದಾರೆ. ಮುಚ್ಚಯ್ಯ ಬಾಯೆ, ಅಳಿಮಯ್ಯ ಅಂತೆ ಅಳಿಮಯ್ಯ. ನಾನ್ ನಿನ್ನ ಅಳಿಯ ಅಲ್ಲ. ನಿನ್ನ ಮಗಳು ನನ್ನ ಹೆಂಡತಿನೂ ಅಲ್ಲ. ಇವಳು ಕೊರಳಿಗೆ ತಾಳಿ ನಾನ್ ಕಟ್ಟಿಲ್ಲ. ಅವಳಾಗೆ ತಾಳಿ ಕಟ್ಕೊಂಡು ಈ ಮನೆಗೆ ಸೊಸೆಯನ್ನ ಹೆಸರಿಟ್ಕೊಂಡು ಮೆರೀತಿದ್ದಾಳೆ. ನಾನ್ ಮಾಡಿದ ವಿಡಿಯೋನ ಉಪಯೋಗಿಸ್ಕೊಂಡು ನಮ್ಮನ್ನ ದೋಚಕ್ ಬಂದಿದ್ದಾಳೆ. ಅವಳ ಅಪ್ಪನಾಗಿ ಆ ದೋಚ ಕೆಲಸದಲ್ಲಿ ನೀನು ಭಾಗಿಯಾಗಿದ್ಯಾ ಅಂತ ನನಗೆ ಗೊತ್ತಲೇ. ವಿಜಿ, ನಮ್ಮ ಅಪ್ಪಂಗೆ ಏನು ಅನ್ಬೇಡ. ನಿಮ್ಮ ಅಮ್ಮನಿಗಂದ್ರೆ ಪರವಾಗಿಲ್ವಾ? ಮಗಳನ್ನ ಚೂ ಬಿಟ್ಟು ದೊಡ್ಡೋರ್ ಮನೆಗೆ ಕನ್ನ ಹಾಕೋ ಕಚಡ ಕೆಲಸ ಮಾಡೋರು ಈ ನಿಮ್ಮ ಅಪ್ಪ ಅಮ್ಮ. ವಿಜಯ್, ಗೀತಾ, ಸುಮ್ನೆ ಇರಮ್ಮ. ಸುಮ್ನೆ ಇರೋದಲ್ವೋ, ಬಾಯಿ ಮುಚ್ಕೊಂಡು ಜಾಗ ಖಾಲಿ ಮಾಡ್ತಾ ಇರ್ಬೇಕಷ್ಟೇ. ನಿಮ್ ಇಡೀ ಕುಟುಂಬ ಬಿಟ್ಟಿಯಾಗಿ ಬಂದು ಮೇಯೋಕೆ ನಮ್ಮನೇನೆ ಬೇಕಾಗಿತ್ತ ಬಿಪಿ? ಲೋ ಬಿಪಿ, ನಿಮ್ ಮಗಳನ್ನ ಕರ್ಕೊಂಡು ಹೋಗ್ತಾ ಇರೋ. ಇನ್ನೊಂದ್ಸತಿ ಈ ಕಡೆ ತಿರುಗ್ ನೋಡಿದ್ರೆ ಒಬ್ಬೊಬ್ಬರನ್ನು ಕತ್ತರಿಸಿ ಭೂಮಿಗೆ ಬಾಯೇಳೋ ರೀತಿ ಮಾಡ್ತೀನಿ. ಈ ಮನೆ ಶ್ರೀಮಂತಿಕೆ ನೆಕ್ಕೋಗ್ ಬಂದಿರೋ ಬೀದಿ ನಾಯಿಗಳು ನೀವು. ಕೊಚ್ಚೆ ಹರಿಯೋ ಮೋರಿಗೆ ಈ ಮನೆ ದಾರಿ ಬೇಕಿತ್ತ? ಹೋಗ್ರ ಆಚೆ, ಗೆಟ್ ಔಟ್. ಯಾಕೆ ಡಲ್ಲ ಕೂತಿದ್ಯಾ? ನೀನೇನೋ ವಿಜಯ್ ಫ್ರೆಂಡ್ಸ್ ಮುಂದೆ ಗೀತನ್ ಬಗ್ಗೆ ಜೋರಾಗಿ ಮಾತಾಡ್ಬಿಟ್ಟೆ. ಆದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ ಕಣ. ಯಾಕೆ?
ಗೀತಂಗಲ್ಲ ಏನಾದ್ರೂ ತೊಂದ್ರೆ ಆಗಿರ್ಬೋದು ಅನಿಸ್ತದೆ ಕಣ. ಶ್ರೀಮಂತರ ಸವಾಸ ಯಾವಾಗ ಬೇಕಾದ್ರೂ ಮರ್ಯಾದೆ ತೆಗಿಯುತ್ತೆ ಕಣ. ಆದ್ರೆ ಗೀತ ಸುಮ್ನಿರೋಳಲ್ಲ. ಸುಮ್ನೆ ಇರ್ತಾಳೆ ಕಣೆ, ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಅಲ್ಲಿದ್ದಾರೆ. ಅವ್ರ ಮುಂದೆ ಏನಾದ್ರೂ ಎಡ್ವರ್ಟ್ ಆಗತ್ತೆ ಅಂತ ಬಾಯಿ ಮುಚ್ಕೊಂಡ್ ಸುಮ್ನೆ ಇರ್ತಾಳೆ ಕಣ. ಇದೇ ಸರಿಯಾದ ಅವಕಾಶ ಅನ್ಕೊಂಡು ವಿಜಿ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾನೆ. ಮೊದ್ಲೇ ಅವ್ನ ನಾಲ್ಗೆಗೆ ಲಂಗು ಲಗಾಮಿರಲ್ಲ. ವಿಜಯ್ ಫ್ರೆಂಡ್ಸ್ ಬೇರೆ ಕಾನ್ಫಿಡೆಂಟ್ ಅಲ್ಲಿ ಮಾತಾಡ್ಕೊಂಡು ಹೋದ್ರು ಅಂದ್ಮೇಲೆ ಗೀತಂಗೆ ತೊಂದ್ರೆ ಆಗುತ್ತೆ ಅನ್ಕೊಂತ್ಯಾ? ನನಗೇನೋ ಹಾಗೆ ಅನ್ನಿಸ್ತಿದ. ಇಲ್ಲ ಕಣೆ, ಗೀತ ಯಾವತ್ತೂ ಸೋಲ್ಬಾರ್ದು. ಆಗೋ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ ಧೈರ್ಯ ಇರೋರು ಯಾವತ್ತೂ ಗೆಲ್ಲೇಬೇಕು. ಆಗ್ಲೇ ಬದುಕು ಬ್ಯಾಲೆನ್ಸ್ ಆಗೋಕ್ ಸಾಧ್ಯ. ಗೀತ ಕಡೆ ದೇವ್ರಿದ್ದಾನೆ. ಇರ್ತಾನೆ, ಆದ್ರೆ ಸುಮ್ನೆ ಇರ್ತಾನೆ ಅನ್ಸುತ್ತೆ. ಏನಯ್ಯ ಗೆಟ್ ಔಟ್ ಅಂದ್ರು ನನ್ ಮುಖ ನೋಡ್ಕೊಂಡು ಇಲ್ಲೇ ನಿಂತಿದ್ಯಾ? ಈ ಬಂಗ್ಲೆಲಿ ಹೆಜ್ಜೆ ಇಡಕ್ಕೂ ನಿಮ್ ಕುಟುಂಬಕ್ಕೆ ಯೋಗ್ಯತೆ ಇಲ್ಲ. ನಿಮ್ ಮಗಳಿಗೆ ನಾನ್ ಗಂಡನೂ ಅಲ್ಲ, ಅವಳು ನನ್ನ ಹೆಂಡತಿನೂ ಅಲ್ಲ. ಮೊದ್ಲು ಈ ಅನಿಷ್ಟಂಗ್ ಕರ್ಕೊಂಡು ರೈಟ್ ಹೇಳ್ತಾ ಇರೋ. ಏನೋ ಒಂದು ಒಟ್ನಲ್ಲಿ ಗೀತಾ ತೊಲಗಿದ್ರೆ ಸಾಕು. ಏ ಆಗ್ಲಿಂದ ಹೇಳ್ತಾ ಇದ್ದೀನಿ ತಾನೆ, ನೀವೇ ಮನೆಯಿಂದ ಆಚೆ ಹೋಗ್ತೀರಾ ಇಲ್ಲ ನಾನ್ ಕತ್ತಿರ್ದ ಆಚೆ ನೂಕ್ಲಾ? ವಿಜಯ್, ಇಡಿಯಟ್, ಏನೋ ಮಾತಾಡ್ತಾ ಇದೀಯಾ? ಏನಾಗ್ತಾ ಇದೆ ಇಲ್ಲಿ? ಏನ್ ವಿಜಯ್ ಇದು ಗಲಾಟೆ? ಭಾನು, ಏನಾಗ್ತಾ ಇದೆ ಇಲ್ಲಿ? ಅಯ್ಯೋ ಬೀಗ್ರೆ, ಅಂಥದ್ದೇನೂ ಆಗಿಲ್ಲ. ಒಂದ್ ನಿಮಿಷ ಬೀಗ್ರೆ. ಏನು ಒಂದು ನಿಮಿಷ? ನನ್ನ ಮಗ ನಿಮ್ಮನ್ನ ಬೈತಾದನ್, ನೀವು ಅದನ್ನ ಸಂತೋಷವಾಗಿ ಸ್ವೀಕಾರ ಮಾಡ್ತಾ ಇದ್ದೀರಾ. ಅಂತದ್ ಏನಾಯ್ತು? ಅಪ್ಪ ಅಣ್ಣ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾನೆ. ಅಕ್ಕೆಗೆ ಅವ್ನ್ ತಾಳಿನೇ ಕಟ್ಟಿಲ್ವಂತೆ. ಅಕ್ಕೆ ಅವ್ನ್ ಹೆಂಡ್ತಿನೇ ಅಲ್ವಂತೆ. ಇದೆಲ್ಲ ನಾಟಕ ಅಂತೆ. ಏನ್ ವಿಜಯ್ ಇದು? ಅಯ್ಯಯ್ಯೋ ಬೀಗ್ರೆ, ಅಳಿ ಅಂದ್ರೆ ಏನು ಅನ್ಬೇಡಿ. ಅವ್ರು ಮಾಡಿರೋ ಒಳ್ಳೆ ಕೆಲಸಕ್ಕೆ ಬೇಷ್ ಅನ್ನೋದು ಬಿಟ್ಟು ಬೈದ್ರೆ ಆ ದೇವ್ರ ಮೆಚ್ತಾನ ಹೇಳಿ? ಒಯ್ಯೋದಿಕ್ಕೆ ಬೇಷ್ ಅನ್ಬೇಕಾ ಬೀಗ್ರೆ? ಹಿರಿಯರು ಅನ್ನೋ ಗೌರವ ಬೇಡವಾ? ಇಷ್ಟಕ್ಕೂ ಅವ್ನು ಆಡ್ತಾರೋ ಮಾತುಗಳಿಗೆ ಏನಾದ್ರು ಅರ್ಥ ಇದೆಯಾ? ಇದೆ, ತುಂಬಾ ಅರ್ಥ ಇದೆ. ಅಳಿಮಯ್ಯ ಸೂಪರ್.
ಇಂಥ ಮಗನಿಂದ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ. ನಿಜಕ್ಕೂ ನೀವು ಅಳಿಯ ಅಲ್ಲ, ಅಳಿದೇವ್ರು, ಡಾಕ್ಟ್ರು. ಶ್ರೀನಿವಾಸ್ ಅವರೇ, ನಿಮ್ಮ ಮಾತು ನಮಗ್ ಬಿಡಿ, ಒರಿಜಿನಲ್ ಶ್ರೀನಿವಾಸನಿಗೂ ಅರ್ಥ ಆಗ್ಲಿಲ್ಲ. ಅರ್ಥ ಆಗೋದು ಇಲ್ಲ, ಯಾಕಂದ್ರೆ ಇದು ನನಗೂ ಅಳಿಮಯ್ಯಂಗೂ ಅರ್ಥ ಆಗಿರೋ ವಿಷಯ. ಅಲ್ವಾ ಅಳಿಮಯ್ಯ? ಅಳಿಮಯ್ಯ, ನನ್ನ ಪಾಲಿನ ಡಾಕ್ಟರ್ ಬಿಗ್ರೆ ನನಗೆ ಬಿಕ್ಳಿಕೆ ಶುರು ಆಗಿತ್ತು, ನಿಲ್ತಾನೆ ಇರಲಿಲ್ಲ. ಅಂತ ಸಮಯದಲ್ಲಿ ಆತಂಕದ ಸುದ್ದಿ ಹೇಳಿದ್ರೆ ಬಿಕ್ಳಿಕೆ ನಿಂತೋಗುತ್ತೆ ಅಂತ ನಾನೆಲ್ಲ ಓದಿದ್ದೆ. ನನ್ನ ಕಷ್ಟದ ಸಮಯದಲ್ಲಿ ನನ್ನ ಅಳಿದೇವರು ಕಾಮನ್ ಸೆನ್ಸ್ ಯೂಸ್ ಮಾಡಿ ಇಲ್ದಿರೋದನ್ನೆಲ್ಲ ಹೇಳಿ ನನ್ನ ಬಿಕ್ಳಿಕೆ ನಾನು ನಿಲ್ಲಿಸ್ಬಿಟ್ರು. ನನ್ನ ಮೈಂಡ್ ಬೇರೆ ಕಡೆ ಡೈವರ್ಟ್ ಆಗೋಗ್ ಮಾಡಿ ನನ್ನ ಬಿಕ್ಳಿಕೆ ನಿಲ್ಲಿಸ್ಬಿಟ್ರು. ನೋಡಿದ್ರೆ ಅವ್ರ ತಲೆ ಉಪಯೋಗಿಸಿರೋ ರೀತಿ, ಅದಕ್ಕೆ ಹೇಳೋದು ಅಳಿಯ ಮಗ ಅಂತ. ಈ ಮಾವನ ಕಷ್ಟನ ಮೇಲಿಂದನೇ ನೋಡಿ ಅಲ್ಲಿಂದನೇ ಬಂದು ಅದನ್ನು ನಿವಾರಿಸಿದ ಧೀರ ನನ್ನ ಅಳಿಯ. ಬೇಷ್ ಅಳಿಮಯ್ಯ, ಬೇಷ್. ನೀವು ಅದ್ಭುತ ಬಿಡಿ. ನನ್ನ ಮಗಳನ್ನ ನಿಮ್ ಕೈಲಿ ಇಟ್ಟೋಗೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ಅಳಿಮಯ್ಯ, ಮಗಳು ತಂದೆನೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿರೋ ನೀವು ಇನ್ನು ನನ್ನ ಮಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ಇದರಲ್ಲೇ ಗೊತ್ತಾಗ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಲಕ್ಕಿ. ಹೇ ಸುಶೀಲಾ, ಅಳಿಯಂದ್ರೆ ಕೇಳಿದ್ರೆ ನನ್ನ ಮಗಳು ಸಂತೃಪ್ತಿಯಾಗಿರ್ತಾಳೆ ಕಣೆ, ಸ್ವರ್ಗ ಕಾಣ್ತಾಳೆ. ನಮ್ಗೆ ಈ ಸಂತೃಪ್ತಿನೇ ಸಾಕು. ಹೊರಡೋಣ. ಗೀತಾ, ಬರ್ತೀವಮ್ಮ, ಹುಷಾರು. ಹೇ ಸುಶೀಲಾ, ನೀನು ಹುಷಾರು ಅಂತ ಪದ ಬಳಸೋ ಹಾಗಿಲ್ಲ ಕಣೆ. ಅಳಿಯಂದ್ರು ನನ್ನ ಮಗಳನ್ನ ಹೂ ನೋಡ್ಕೊಂಡ ನೋಡ್ಕೋತಾರೆ. ಹೊರಡೋಣ. ಬೀಗ್ರೆ, ನಾನಿನ್ ಬರ್ತೀನಿ. ತಮ್ಮಿಂದ ಬಹಳ ಉಪಕಾರ ಆಯ್ತು. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ ನಮ್ಮನ್ನ. ಅಳಿಯಂದ್ರೆ, ಕಚ್ಚಡ ಜನ ಉಗಿದು ಉಪ್ಪು ಹಾಕಿದ್ರು ಊಟಕ್ಕೆ ಉಪ್ಪು ಕಡಿಮೆ ಇತ್ತು, ಹಾಕಿ ರುಚಿ ಕೊಟ್ರಿ ಅಂತ ತಿಂದು ಹೋಗೋ ದರಿದ್ರಗಳು.
ಲೈಲಾ ಓ ಲೈಲಾ ಎಲ್ಲೋದವಳು ಐಲ ನೀನಿಲ್ದೆ ಹೇಗೆ ಇರಲಿ ಪಾಪೆಗಳ ಈಲ. ಏ ಬುಸ್ 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 ಏಯ್ ನನ್ ಬುಸ್ ಅಲ್ಲ ನಾಗಣ್ಣ. ನಾಗಣ್ಣ ಕಣ್ಣ ದುಡ್ಡು ತಗೊಳ. ನನಗ್ ದುಡ್ಡು ಬೇಡ, ನನಗೆ ನನ್ನ ಹಾವು ಬೇಕು. ಅದ್ ಎಲ್ಲೋಯ್ತು ಗೊತ್ತಿಲ್ಲ ಕಂದ. ನನಗ್ ಗೊತ್ತಿಲ್ಲ, ನನಗ್ ದುಡ್ಡು ಬೇಡ, ನನಗ್ ನನ್ನ ಹಾವು ಬೇಕು. ಆಯ್ತು ನಾಗು ನಾಗು ಸುಮ್ನೆ ಇದ್ಬಿಡು ಗುಗ್ಗು. ಅಲ್ಲ ಕಣೋ, ಇಲ್ದೇ ಇರೋದನ್ನ ಅದ್ ಎಲ್ಲಿಂದಲೂ ನಾನು ಹುಡ್ಕೊಂಬರ್ಲಿ. ಲೈಲಾ ಇಲ್ದೆ ನನಗ್ ಲೈಫ್ ಮಾಡ್ಕೊತೀನಿ. ನನಗ್ ಗೊತ್ತಿಲ್ಲ, ನನ್ಗೆ ಹಾವು ಬೇಕು, ಕೊಡು ಅಷ್ಟೇ. ಅಲ್ಲ ನಾವು ಬೇಕು ಅಂದ್ ಕೂಡ್ಲೆ ಚೈನ್ ಇಟ್ಕೊಂಡು ಕರ್ಕೊಂಬರಕ್ ಅದೇನ್ ಕಟ್ಟಾಕಿರೋ ನಾಯಿನೇನೋ. ನಾಯಿಗಿಂತ ಗ್ರೇಟು ನನ್ ಲೈಲಾ. ಬೆಳಿಗ್ಗೆ ಬಂದ್ಬಿಡು ಎತ್ಕೊಂಡು ಹೋಗ್ಬಿಡು ಅಂತ ಹೇಳ್ದೆ ತಾನೆ, ಕೊಡು ಈಗ. ಹೇಳಿದ್ದೆ, ಅದು ಒಂದು ಫ್ಲೋನಲ್ಲಿ ಒಂದು ಡೈಲಾಗ್ ಬಂದೋಯ್ತು, ಏನ್ ಮಾಡ್ಲಿ. ನಿನ್ ಕೆಲ್ಸ ಆಯ್ತು ತಾನೆ? ಸಾಕಾದಾಗಾಯ್ತು. ನಿಮ್ಗೆ ನಿಮ್ ಕೆಲ್ಸ ಎಷ್ಟು ಮುಖ್ಯನೋ ಹಾಗೆ ನನ್ಗೂ ನನ್ನ ಹಾವೇ ಮುಖ್ಯ. ನನ್ ಲೈಲಾ ನನಗ್ ಬೇಕು. ಅರ್ಥ ಆಗುತ್ತೆ, ನಂಗೆ ಅರ್ಥ ಆಗುತ್ತೆ. ನೋಡು, ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ, ಬೇರೆ ಹಾವು ತಗೋ, ಒಳ್ಳೆ ಕಂಪನಿದು. ಯೋ ಕಂಪ್ನಿ ತಗೊಳಕ್ ಅದೇನ್ ಜಾತಿ ಹಾವು ಕಣಯ್ಯ ಅದು. ನಾನು ನನ್ನ ಲೈಲಾನ ಎಷ್ಟು ಮುದ್ದಾಗಿ ಸಾಕಿದ್ದೆ, ಅದಕ್ಕೆ ಎಷ್ಟು ಅಚ್ಚುಕಟ್ಟಾಗಿ ಮೇಕಪ್ ಮಾಡ್ತಿದ್ದೆ ಗೊತ್ತಾ? ಟಂಗ್ ಕ್ಲೀನರ್ ತಗೊಂಡು ಆ ಎರಡೂ ನಾಲ್ಗೆನ ಪರ್ರ 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 ಅಂತ ತಿಕ್ತಿದ್ದೆ. ಎದ್ ಕೂಡ್ಲೆ ಅಂತ ಮುದ್ಕೊಟ್ಟು ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದ ಸೂಪರ್ ಸರ್ಪ. ನನಗ್ ಲೈಲಾ ಬೇಕು. ಇಷ್ಟು ದೊಡ್ಡ ಬಂಗ್ಲೆ ಅದೆಲ್ಲಿ ಹೋಗಿದೆ ಅಂತ ನಂಗೆ ಏನೋ ಗೊತ್ತಾಗ್ಬೇಕು. ನಿನ್ ಕೈಲಿ ಆಗಿಲ್ಲ ಅಂದ್ರೆ ನಡೀರಿ, ನಾನು ಹುಡುಕ್ತೀನಿ. ನನ್ನ ಹತ್ರ ಪುಂಗಿ ಇದೆ. ಅಯ್ಯೋ ನಾಗೋ, ನಿನ್ ಪುಂಗಿ ಊದಿದ್ರೆ ನಮ್ ಭಾವಜಿಗೆ ಡೌಟ್ ಬರುತ್ತೆ ಕಣೋ. ನನಗೆ ನನ್ ಲೈಲಾ ಸಿಗ್ಲಿಲ್ಲ ಅಂದ್ರೆ ನಾನು ಪರ ಪರ ಅಂತ ಕೆರ್ಕೊಳಂಗಾಗುತ್ತೆ. ನನ್ ಮನ್ಸು ಸತ್ತೋಗುತ್ತೆ ಕಣಿಯೋ. ಯಾಕಪ್ಪ ಸಿಕ್ಕಾಕೊಂಡು ನನಗೆ. ಸರಿ ಗುರುವೆ, ಈಗ ನಾನು ಏನ್ ಮಾಡ್ಬೇಕು? ಒಂದಾ ನೀವ್ ಹುಡುಕಿ, ಇಲ್ಲ ನನ್ಗೆ ಹುಡ್ಕಕ್ ಬಿಟ್ಟು. ಒಟ್ನಲ್ಲಿ ನನಗೆ ನನ್ ಲೈಲಾ ಬೇಕು. ಅದಿಲ್ದೆ ನಾನು ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ. ನಾನು ಮಂತ್ರಪ್ಪನ್ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್? ಯಾರಿಗೆ? ಮಂತ್ರಪ್ಪನ್. ಅದ್ಯಾರು ಮಂತ್ರಪ್ಪ? ಸೂರ್ಯ ಪ್ರಕಾಶ್ ಸಾಹೇಬ್ರು. ಅಯ್ಯೋ ದೇವ್ರೆ, ಸರಿ ಬಿಡಯ್ಯ, ನಾನೇ ಹೋಗಿ ಹುಡ್ಕೊಂಡ್ ಬರ್ತೀನಿ. ನೀನು ಏನ್ ಹುಡ್ಕೊಂಡ್ ಬರೋದು? ನನ್ಗೆ ಅದೆಲ್ಲ ಗೊತ್ತಿಲ್ಲ. ನಾವೇ ನನಗ್ ಬೇಕು, ಬೇರೆ ತಂದ್ಕೊಟ್ರೆ ನಾನು ತಗೊಳಲ್ಲ. ಅದು ನಿನ್ನದೇ ಹಾವು ಅಂತದ್ ನಿಂಗೆ ಹೆಂಗಪ್ಪ ಗೊತ್ತಾಗತ್ತೆ? ಅದ್ರ ಬಾಲದ ಮೇಲೆ ಇಚ್ಛೆಯಿಂದ ಅಚ್ಚೆ ಹಾಕ್ಸಿದೀನಿ ಕಣಯ್ಯ ನಾಗಣ್ಣ ಅಂತ. ಬೇಕಾದ್ರೆ ಹೋಗಿ ನೋಡ್ಕೊಂಬ. ಅಚ್ಚೆ? ಅಯ್ಯೋ ದೇವ್ರ, ಅಚ್ಚೆ ಹಾಕ್ಸೋ ಬದ್ಲು ಒಂದ್ ಚಿಪ್ಪ ಹಾಕಿದ್ದಿದ್ರೆ ಎಲ್ಲಿದೆ ಅಂತ ಆರಾಮಾಗಿ ಹುಡುಕ್ಬೋದಿತ್ತಲ್ವ ನಿನ್ನ. ಚಿಪ್ಪ ಹಾಕಕ್ ಜಾಗ ಇರ್ಲಿಲ್ಲ, ಇದ್ದಿದ್ರೆ ಆಗ್ತಿದ್ದೆ. ನಾಗೋ ನಾಗೋ. ಲೈಲಾ 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 ಲೈಲಾ. ಆಹಾ, ಅದೆಂತ ಡ್ರಾಮಾ ಕಂಪ್ನಿ ನಿಮ್ ಕುಟುಂಬ. ಹೂ, ನಾಚಿಕೆ ಆಗ್ಬೇಕು ನಿಮ್ಗೆ. ಉಗಿದ್ರು ಅದನ್ನ ಪ್ರಸಾದ ಅಂತ ಕಣ್ಣಿಗೆ ಹೊತ್ಕೊಂಡು ನಮಸ್ಕಾರ ಮಾಡೋಗ್ತಾರಲ್ಲ, ಇದೇನ ನಿಮ್ ಸ್ವಾಭಿಮಾನ? ಇದನ್ನೇನ ನನ್ ತಾಕತ್ತು ಅಂತ ಹೇಳ್ಕೊಂಡ್ ಮೆರೆಯೋದು? ವಿಜಿ, ಏನ್ ಮಾತಾಡ್ತಿದ್ಯಾ? ಬೈಯೋ ಬೈಗಳನ್ನ ಪರಿಸ್ಥಿತಿ ತಕ್ಕಾಗೆ ಬದಲಾಯಿಸ್ಕೊಂಡ್ ಬದುಕೋ. ನಿಮ್ಮ ಕುಟುಂಬದಂತ ನೀಚೆ ಬದುಕನ್ನ ನಾನ್ ನೋಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ನಮ್ಮಿಬ್ರ ಮಧ್ಯದಲ್ಲಿರೋ ಸತ್ಯನೆಲ್ಲ ಎದುರಿಟ್ರು ಅದು ನಿಮ್ಮ ಅಪ್ಪನ ಬಿಕ್ಕಳಿಕೆಗೆ ನಾನ್ ಮಾಡಿದ ನಾಟಕ ಅನ್ಕೊಂಡು ಸಂತೋಷವಾಗಿ ಹೋಗೋ ನಾಚಿಗೆಟ್ಟ ತವರನ್ನ ಕಚ್ಚಡ ಕೆಸರಲ್ಲುಟ್ಟಿರೋ ನೀನು ನಿನ್ನ ಕಮಲ ಅಂದ್ಕೊಂತಿರೋದು ಬೊಗಳೆ ಅಂತ ಹೇಳ್ತಾ ಇದ್ದೀನಿ. ಸಾಕ್ ಮಾಡು. ನಮ್ಮ ಅಪ್ಪ ಆಗಿರೋದಕ್ಕೆ ಮಗಳು ಗಂಡ ಅಂತ ಅನ್ಕೊಂಡು ನಿನಗ್ ಮರ್ಯಾದೆ ಕೊಟ್ಟು ಸುಮ್ನೆ ಹೋಗಿದ್ದಾರೆ. ಬೇರೆಯವ್ರು ಯಾರಾದ್ರೂ ಆಗಿದ್ದಿದ್ರೆ ನಿನ್ ಹಲ್ಲು ಉದುರಿಸಿ ಹೋಗಿರೋರು. ಏನು ಅಲ್ಲಿ ತನಕ ನಮ್ ಬಟಾಣಿ ತಿನ್ಕೊಂಡ್ ಕೂತಿರ್ತೀನಿ ಅನ್ಕೊಂಡಿದ್ಯಾ? ಆ ಬಟನೆ ತಿನ್ನಕ್ಕೂ ನಿನ್ಗೆ ಹಲ್ಲಿರ್ತಿರ್ಲಿಲ್ಲ ಅಂತ ಹೇಳ್ತಿದ್ದೀನಿ. ಏ ಮುಚ್ಚೆ ಬಾಯಿ. ನಾವ್ ಅಗ್ದು ಉಗ್ದಿದ್ದನ್ನ ಪರಮನ್ನ ಅಂತ ತಿನ್ನೋ ವಂಶ ನಿಮ್ದು. ಇನ್ನು ನಿಮ್ ಕುಟುಂಬದ ಪರ ವಹಿಸ್ಕೊಂಡ್ ಮಾತಾಡ್ತೀಯಾ? ವಿಜಿ,
ಇಂಥ ಮಾತುಗಳನ್ನ ಆಡಕ್ಕೆ ನಂಗೂ ಬರುತ್ತೆ. ನಾನ್ ಮಾತಾಡಿದ್ರೆ ಅದಕ್ಕೊಂದ್ ಬೆಲೆನೂ ಇರುತ್ತೆ. ಯಾಕಂದ್ರೆ ಇಷ್ಟ ದಿವಸ ನೀನ್ ಕೊಟ್ಟ ಕಷ್ಟಗಳನ್ನೆಲ್ಲ ಸಹಿಸ್ಕೊಂಡ್ ಗೆದ್ದಿರೋಳ್ ನಾನು. ಯಾಕಂದ್ರೆ ನೀವು ತಂದಾಕಿರಿ ಎಷ್ಟೋ ಅಡ್ಡಿಗಳನ್ನ ಬುದ್ಧಿ ಗಳಿಸಿರೋಳ್ ನಾನು. ನನ್ನನ್ನ ನಗಾಣೆ ಮಾಡಿ ಎತ್ತಾಕ್ಬೇಕು ಅಂತ ನೀನು, ನಿಮ್ಮಮ್ಮ, ನಿಮ್ಮ ಮಾಮ ತೀರ್ಮಾನ ಮಾಡಿದ್ಮೇಲೂ ಈ ಮನೇಲಿ ಉಳ್ಕೊಂಡಿರೋಳು ನಾನು. ಆದ್ರೆ ನೀನೇನ್ ಮಾಡಿದ್ಯಾ? ಪ್ರತಿ ಒಂದ್ರಲ್ಲೂ ಸೋತಿದ್ಯಾ, ಮಣ್ಮುಕ್ಕಿದ್ಯಾ, ಅವಮಾನ ಅನ್ಭವಿಸಿದ್ಯಾ. ಇನ್ನು ನಾಚಿಕೆ ಬಿಟ್ಟು ನನ್ ಮುಂದೆ ರೋಪ್ ಹೊಡಿತಿದ್ಯಾ? ಏಯ್, ಒಂದ್ಸತಿ ನಿನ್ ಕನ್ನಡಿಲ್ ನೋಡ್ಕೊಳ್ಳೋ. ನನ್ ತಂಟೆಗ್ ಬಂದ್ಮೇಲೆ ಪ್ರತಿ ಕ್ಷಣ ಸಂಕಟ ಅನ್ಭವಿಸಿರೋ ನೀನು. ನಾನು ಧೂಳು ಕಸ ಅದನ್ನ ಒದರಿ ಬಿಸಾಕ್ತೀನಿ ಅಂತ ಎಗ್ರು ಬಂದಾಗ್ಲೂ ಬೊಕ್ಕ ಬರಲು ಬಿದ್ದು ಅಯ್ಯೋ ಅಂದಿರೋ ನೀನು. ಕಾಲೇಜ್ ಪರೀಕ್ಷೆಲ್ ಸೋತೆ, ಆಟದಲ್ಲಿ ಸೋತೆ, ನಮ್ಮನ್ ಬೀದಿಗ್ ತಳ್ಳದ್ರಲ್ಲಿ ಸೋತೆ, ವಿಡಿಯೋ ಮಾಡೋದ್ರಲ್ಲೂ ಸೋತೆ, ಈ ಮನೆಗ್ ನಾನ್ ಬರೋದನ್ನ ತಡೆದ್ರಲ್ಲಿ ಸೋತೆ, 30,000 ದುಡಿದೇರ ಹಾಗೆ ಮಾಡೋದ್ರಲ್ಲಿ ಸೋತೆ, ಕಾಲೇಜ್ ಫೀಸ್ ಕಡ್ದಿರೋಗ್ ಮಾಡ್ತೀಯ ಅಂತ ಅನ್ಕೊಂಡೆ, ಆದ್ರೆ ಇನ್ನು ಅದ್ರಲ್ಲೂ ಸೋತೆ. ನಿಂದು ತಪ್ಪಾಯ್ತು ಅಂತ ಈ ಸಮಾಜದ ಮುಂದೆ ಬೇಡ್ಕೋ, ನಾನ್ ನಿನ್ನ ಬಿಟ್ಟೋಗ್ತೀನಿ. ಅಲ್ಲಿ ತನಕ ನಿಮ್ ಬದುಕಿನ ಬುಡನ ಅಲ್ಲಾಡ್ತಾನೆ ಇರ್ತೀನಿ. ನೀನ್ ಕಳಿಯೋ ಪ್ರತಿ ಕ್ಷಣನ ಕೊಳಗದಲ್ಲಿ ಹಾಕಿ ಕೋತ ಕೋತ ಅಂತ ಕುದಿಸ್ತಾ ಇರ್ತೀನಿ.